ಎರಡನೇ ನಾಡಹಬ್ಬ ದಸರಾ 2025 ಅಂಗವಾಗಿ ಬಂದಿರತಕ್ಕಂತ 14 ಆನೆಗಳಿಗೆ ನಾವು ಇವತ್ತು ತೂಕ ಪರೀಕ್ಷೆನ ಮಾಡಿದ್ವಿ. ಇದು ಎರಡನೇ ಹಂತದ, ಅಂದ್ರೆ ಲಾಸ್ಟ್ ಏನು 2 ಮಂತ್ಸ್ ನಾವು ಏನೇನು ಫುಡ್ ಕೊಟ್ಟಿದ್ವಿ ಅದ್ರ ಇಂಪ್ಯಾಕ್ಟ್ ಅಥವಾ ಸ್ಟ್ರೆಂತ್ ಬಂದಿದೆ ಇಲ್ಲೋ ಅಥವಾ ಸ್ವಲ್ಪ ಇದು ಆಗಿದೆ ಇಲ್ಲ ಅನ್ನೋದು ಉದ್ದೇಶ ಇತ್ತು ನಮಗೆ. ಹಾಗಾಗಿ ಇವತ್ತು ವೇಟ್ ಚೆಕ್ ಅನ್ನ ಮಾಡಿದ್ವಿ. ಎರಡನೇ ಹಂತದ್ದು ಎಲ್ಲ ಆನೆಗಳು ಕೂಡ ಗೇನ್ ಆಗಿದಾವೆ, ವೇಟ್ ಅನ್ನ ಗೇನ್ ಆಗಿದಾವೆ. ಯಾಕಂದ್ರೆ ನಾವು ಕಾನ್ಸಂಟ್ರೇಟೆಡ್ ಫುಡ್ ಏನ್ ಕೊಡ್ತೀವಿ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಅದರಿಂದ ಸೊ ಎಲ್ಲ ಚೆನ್ನಾಗಿ ಫಿಟ್ ಆಗಿ ಮತ್ತೆ ಚೆನ್ನಾಗಿ ಒಳ್ಳೆ ಗಟ್ಟಿಮುಟ್ಟಾಗಿ ರೆಡಿ ಆಗಿದಾವೆ. ಆದ ಕಾರಣ ಇವತ್ತು ಏನು ಭೀಮಾ ನಮಗೆ ನೀವು ಎಷ್ಟು 5,905 kg ಆಗಿದ್ದಾನೆ, 440 kg ಹೆಚ್ಚಿಗೆ ಆಗಿದ್ದಾನೆ ಇವತ್ತು. ಸೊ ಅದೇ ರೀತಿಯಾಗಿ ನಮಗೆ ಏಕಲವ್ಯ 5,695 kg, 5,860 ಶ್ರೀಕಂಠ, ಕಂಜನ್ನು 5,225, ಆಮೇಲೆ ಮಹೇಂದ್ರ ಬಂದು 5,365, ಲಕ್ಷ್ಮಿ ಬಂದು 3,960 ಆಗಿದ್ದಾಳೆ. ಆಮೇಲೆ ಅಭಿಮನ್ಯು 5,635 kg ಆಗಿದ್ದಾನೆ. ಆಮೇಲೆ ಕಾವೇರಿ 3,235, ಧನಂಜಯ 5,650, ಗೋಪಿ 5,295, ಹೇಮಾವತಿ 2,675, ಸುಗ್ರೀವ 5,895, ರೂಪ 3,360, ಪ್ರಶಾಂತ 5,160. ಯಾವ ಆನೆ ತೂಕ ಹೆಚ್ಚಾಗಿದೆ ಸರ್? ಜಾಸ್ತಿ ಆಗಿರೋದು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಭೀಮಾ ಇದು ಬೆಳಿತಿರೋ ಆನೆ, ಅವನೇ 490 kg ಜಾಸ್ತಿ ಆಗಿದ್ದಾನೆ. ಹಾಗಾಗಿ 5,465 ಇದ್ದವನು 5,905 kg ಆಗಿದ್ದಾನೆ. ಸೊ ಹಾಗಾಗಿ ಗೇನ್ಡ್ ವೇಟ್ ಲಾಸ್. ನಿರೀಕ್ಷೆ ಮಾಡಿದಷ್ಟು ತೂಕಗಳು ಆನೆಗಳು ಜಾಸ್ತಿ ನಮ್ಮ ಜೊತೆಗೆ ಸುಗ್ರೀವನ್ ಬಗ್ಗೆ ನಿರೀಕ್ಷೆ ಇತ್ತು, 6,000 ಕ್ರಾಸ್ ಮಾಡ್ತಾನೆ ಅನ್ನೋ ಇದಿತ್ತು, 5,900 ನಿಂತ್ಕೊಂಡಿದೆ. ಭೀಮನ್ಗೆ ಅವನಿಗೆ 10 ಇದು ಡಿಫ್ರೆನ್ಸ್, 10 kg. ಇಟ್ಸ್ ಪ್ಲಸ್ ಆರ್ ಮೈನಸ್, ಅದು ಇದು ನೆಗ್ಲಿಜಿಬಲ್ ಡಿಫ್ರೆನ್ಸ್. ಹಾಗಾಗಿ ಈಕ್ವಲ್ ಅದೇನು ಆಲ್ಮೋಸ್ಟ್. ಬಟ್ ಏನಂತಂದ್ರೆ ವೇಟ್ ಗೇನ್ ಮಾಡಿಸೋದು ಒಂದೇ ನಮ್ಮ ಇದು ಅಲ್ಲ, ಯಾಕಂದ್ರೆ ಅದು ಫಿಟ್ ಆಗ್ಬೇಕಷ್ಟೇ, ಗಟ್ಟಿಮುಟ್ಟಾಗಿ ಮಾಡುವಂಥದ್ದು ಅಷ್ಟೇ ನಮಗೆ ಇದು. ಯಾಕಂದ್ರೆ ಒಬೆಸಿಟಿ ಜಾಸ್ತಿ ಆದ್ರೂ ಕೂಡ ಯಾವುದೇ ಭಾರ ಹೊರಕ್ಕಾಗಲ್ಲ ಅದಕ್ಕೆ. ಹಾಗಾಗಿ ಎಲ್ಲದು ಏನು ಹೆಲ್ದಿಯಾಗಿ ಜಾಸ್ತಿ ಆಗಿದೆ ಅಷ್ಟೇ, ಎಕ್ಸ್ಪೆಕ್ಟೆಡ್. ಹಾಗಾಗಿ ತುಂಬಾ ಏನ್ ಜಾಸ್ತಿ ಆಗಿಲ್ಲ, ಓಕೆ ನಾರ್ಮಲ್. ಏನು ನಮ್ಗೆ ನಾವೇನು ಎಕ್ಸ್ಪೆಕ್ಟೆಡ್ ಏನು ಇಟ್ಕೊಂಡಿದ್ವಿ ಅದ್ರ ಪ್ರಕಾರ ಅಷ್ಟು ಜಾಸ್ತಿ ಆಗಿದೆ. ಥ್ಯಾಂಕ್ ಯು.